ನಮ್ಮನ್ನು ನೋಡಲಿಕ್ಕೆ ನೀವು ಬಂದಿದ್ರೆ ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರ್ದ. ಕಾಂತಾರ 1ಗೂ ಹಾಗೂ ಕಾಂತಾರ 2ಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ಕಾಂತಾರ 1 ಒಂದು ಜಸ್ಟ್ ಸಿನಿಮಾ, ಆದರೆ ಕಾಂತಾರ 2 ಒಂದು ಇತಿಹಾಸ. ನಮ್ಮ ನಾಡಿನ ಇತಿಹಾಸ ತಗೊಂಡು ಬಾಕ್ಸ್ ಆಫೀಸ್ನಲ್ಲಿ ಒಂದು ಇತಿಹಾಸನ ಬರೆಯೋಕೆ ನಮ್ಮ ಶೆಟ್ರು ರೆಡಿಯಾಗಿ ನಿಂತಿದ್ದಾರೆ. ಇಡೀ ಟ್ರೈಲರ್ನ ನಾನು ಜಸ್ಟ್ 2 ವರ್ಡಲ್ಲಿ ಹೇಳಬೇಕಂದ್ರೆ ಅದು ಮೈಂಡ್ ಫಾಕಿಂಗ್ ಬ್ಲೋವಿಂಗ್ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂದರೆ ಜಸ್ಟ್ ನೋಡಿದ ತಕ್ಷಣ ನನ್ನ ಬಾಯಿಂದ ಬಂದಿದ್ದು ಅದೇ ಪದಗಳು. ಇವರು ಜಸ್ಟ್ ಸಿನಿಮಾ ಮಾಡಿಲ್ಲ, ಇವರು ಒಂದು ಸಾಹಸ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಇಷ್ಟು ಕಡಿಮೆ ಟೈಮಲ್ಲಿ ಅವರು ಅನೌನ್ಸ್ ಮಾಡಿ, ಹಾಗೆ ಶೂಟ್ ಮಾಡಿ, ಪೋಸ್ಟ್ ಪ್ರೊಡಕ್ಷನ್ಸ್ ಕಂಪ್ಲೀಟ್ ಮಾಡಿ, ಅವ್ರು ಹೇಳಿರೋ ಥರನೇ ಅದೇ ಡೇಟಿಗೆ ಅವರು ರಿಲೀಸಿಗೆ ರೆಡಿಯಾಗಿ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಟೀಮ್. ಕಾಂತಾರ 1 ಮಾಡಿರೋದು ಜಸ್ಟ್ 15 ಕೋಟಿ ಬಜೆಟಲ್ಲಿ, ಆದರೆ ಕಾಂತಾರ 2 ಕಾಂತಾರ ಚಾಪ್ಟರ್ 1 ಮಾಡಿರೋದು ಸುಮಾರು 130ರಿಂದ 140 ಕೋಟಿ ಅಂತಲೇ ಹೇಳ್ತಿದ್ದಾರೆ. ನಾವು ಈ ಟ್ರೈಲರಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಒಂದೊಂದು ಫ್ರೇಮ್ಸ್ ಕೂಡ ಅದ್ಭುತವಾಗಿದ್ದಾವೆ. ಆ ಫ್ರೇಮ್ಸಲ್ಲಿ ಅವರು ಎಷ್ಟು ದುಡ್ಡು ಸುರಿದಿದ್ದಾರೆ ಅನ್ನೋದು ನಮಗೆ ಕ್ಲೀನಾಗಿ ಕಾಣ್ತಾ ಇದೆ. ಎಸ್ಪೆಷಲಿ ಇದು ನಮ್ಮ ಮಣ್ಣಿನ ಕತೆ. ಕಾಂತಾರ ಚಾಪ್ಟರ್ 1ನಲ್ಲಿ ಕಾಂತಾರ ಅಂತಲೇ ಒಂದು ಊರು ಸೃಷ್ಟಿ ಮಾಡಿ, ಆ ಊರಿನಲ್ಲಿರುವಂಥ ಜನ ಅಲ್ಲಿ ಬೆಳೆಯುವಂಥ ದವಸ ಧಾನ್ಯಗಳಾಗಿರ್ಬೋದು, ಅವರು ಫಾಲೋ ಮಾಡ್ತಿರೋ ಟ್ರೆಡಿಷನ್ ಆಗಿರ್ಬೋದು, ಈ ಥರದ ಹಲವಾರು ವಿಚಾರನ ಇವರು ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಸಿಗುವಂಥ ಕಾರ್ಮಿಕ ಕಲ್ಲಾಗಿರ್ಬೋದು, ಇವನ್ನೆಲ್ಲ ನಾವು ಸಿನಿಮಾ ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ. ಹಾಗೆ ನಾವು ಟ್ರೈಲರಲ್ಲಿ ನೋಡಿರೋ ಥರ ಪ್ರತಿಯೊಂದು ಕ್ಯಾರೆಕ್ಟ್ರು ಎಲ್ಲರೂ ಅದ್ಭುತವಾಗಿ ಕಾಣ್ತಿದ್ದಾರೆ. ಆಮೇಲೆ ಗುಲ್ಶನ್ ದೇವಯ್ಯ ಅನ್ನೋ ಕ್ಯಾರೆಕ್ಟ್ರು ಕುಲಶೇಖರ ಮಾಡ್ತಿದ್ದಾರಲ್ಲ ಅವರು, ಹಾಗೆ ನಮ್ಮ ರುಕ್ಮಿಣಿ ವಸಂತ ಅವ್ರ ಬಗ್ಗೆ ಬಿಡಿ, ಅವ್ರು ಜಸ್ಟ್ ನೋಡಿದ ತಕ್ಷಣ ಟ್ರೈಲರಲ್ಲಿ ಏನೋ ಮನ್ಸು ಕರ್ಗಂಗೆ ಆಗ್ಬಿಡ್ತು. ಆಮೇಲೆ ರಿಷಬ್ ಶೆಟ್ಟಿ ಅವರು ಅಷ್ಟು ಬಾಡಿನ ವೇಟ್ ಗೇನ್ ಮಾಡಿ ಆ ಕ್ಯಾರೆಕ್ಟ್ರಿಗೆ ತಕ್ಕಂತೆ ಅವರು ಪ್ರಿಪೇರ್ ಆಗಿ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದೆಲ್ಲವೂ ಕಾಣ್ತಾ ಇದೆ. ಆಮೇಲೆ ಡೈರೆಕ್ಷನಲ್ಲಿ ಅಷ್ಟೇ, ಆ್ಯಕ್ಟಿಂಗು ಡೈರೆಕ್ಷನ್ ಎರಡೂ ಮಾಡೋದು ತುಂಬ ಕಷ್ಟ. ಆದರೆ ನಮ್ಮ ರಿಷಬ್ ಶೆಟ್ಟಿ ಅವ್ರನ್ನ ನೋಡ್ತಿದ್ರೆ ಇವರೇನ ಇದು ಮಾಡಿದ್ದು ಅನ್ನೋ ಥರನೂ ಅನಿಸುತ್ತೆ. ಯಾಕಪ್ಪ ಅಂದರೆ ಒಂದು ಬಾಹುಬಲಿಕ್ಕಿಂತ ಜಾಸ್ತಿ ಒಂದು ರೇಂಜಲ್ಲಿ ಈ ಸಿನಿಮಾ ಇದೆ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ. ನನ್ನ ಪ್ರಕಾರ ಕತೆ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ, ಹಿಂದೆ ಬಂದಿರುವಂಥ ಪಾರ್ಟ್ 1 ಸಿನಿಮಾದಲ್ಲಿ ಒಬ್ಬ ಹುಡುಗ ಬಂದು ಇವಾಗ ಕೇಳ್ತಾನೆ, ಇದೇ ಜಾಗದಿಂದನೇ ನಮ್ಮಪ್ಪ ಮಾಯವಾಗಿದ್ದು ಅಂತ ಈ ಟ್ರೈಲರಲ್ಲಿ ನೋಡಿರೋ ಥರ. ಅದು ಬೇರೆ ಯಾರೂ ಅಲ್ಲ, ಅದು ಶಿವ ಆಗಿರ್ತಾನೆ. ಆ ಶಿವ ಬಂದು ಆಪೋಸಿಟ್ ಕ್ಯಾರೆಕ್ಟ್ರಿಗೆ ಕೇಳಿದಾಗ ಆಪೋಸಿಟ್ ಕ್ಯಾರೆಕ್ಟ್ರು ಒಂದು ಕಥೆನ ಹೇಳ್ತಾರೆ. ಅಂದರೆ ಇದು ಜಸ್ಟ್ ಕತೆ ಅಲ್ಲ, ಇದು ಒಂದು ದಂತ ಕತೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೇ ಒಂದು ಫ್ಲ್ಯಾಶ್ ಬ್ಯಾಕ್ ಓಪನ್ ಆಗುತ್ತೆ ಅಂತ ನನಗನ್ಸುತ್ತೆ. ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಯಾವ ಥರ ಇರುತ್ತೆ, ಯಾವ ಥರ ಇರಲ್ಲ ಅಂತ. ಹಾಗೆ ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರು ನಾವು ನೋಡ್ತಿದ್ದಂಗೆ ಅದು ಏನೋ ಮೈ ಜುಮ್ ಅನಿಸ್ತಿತ್ತು. ಆಮೇಲೆ ಗುಲ್ಶನ್ ದೇವಯ್ಯ ಕುಲಶೇಖರ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರ ಸೀನಲ್ಲಿ ಬಂದಿದ್ದರೆ ರಿಷಬ್ ಶೆಟ್ಟಿನೂ ಏನೋ ಸ್ವಲ್ಪ ರಿಷಬ್ ಶೆಟ್ಟಿನ ಡಾಮಿನೇಟ್ ಮಾಡ್ತಾರೆ ಅಂತಲೇ ಅನಿಸ್ತಾ ಇದೆ. ಅವ್ರ ಪರ್ಫಾರ್ಮೆನ್ಸ್ ನಾವು ಹಿಂದೆ ಅಷ್ಟು ನೋಡಿಲ್ಲ, ಆದರೂ ಈ ಟ್ರೈಲರಲ್ಲಿ ನೋಡ್ತಿದ್ದಂಗೆ ಏನೋ ಸಖತ್ತಾಗಿ ಸೈಕಾಗಿ ಮಾಡಿದ್ದಾರೆ ಅಂತಲೂ ಅನಿಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ನಮ್ಮ ಅರವಿಂದ್ ಕಶ್ಯಪ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಪ್ಪ ಅಂದರೆ ಅವರು ಮಾಡಿರೋಂಥ ಸಿನಿಮಾ ಆಗಿರ್ಬೋದು, ಈ ಸಿನಿಮಾ ಪ್ರೆಸೆಂಟೇಷನ್ ಆಗಿರ್ಬೋದು, ಅದು ನೆಕ್ಸ್ಟ್ ಎಕ್ಸ್ಟ್ರಾಡಿನರಿ ಲೆವೆಲ್ ಅಪ್ ಆಗಿದೆ. ಯಾಕಪ್ಪ ಅಂದರೆ ಎಲ್ಲರೂ ಜಾಸ್ತಿ ಹೈಪು ಬರೀ ಭುವನ್ ಗೌಡ ಹಾಗೆ ಕಾರ್ತಿಕ್ ಎಸ್ಸು ಯಾರ್ಯಾರೋ ಕೊಡ್ತಾರೆ, ಆದರೆ ನಮ್ಮ ಅರವಿಂದ್ ಕಶ್ಯಪ್ ಅವರು ನಿಜವಾಗ್ಲೂ ಅಂಡರ್ ರೇಟೆಡ್ ಅಂತ ನನಗನ್ಸುತ್ತೆ. ಈ ಟ್ರೈಲರಲ್ಲಿ ನೋಡಿದರೆ ನಿಮಗೆ ಪ್ರತಿಯೊಂದೊಂದು ಫ್ರೇಮ್ ಕೂಡ ಬೆಣ್ಣೆ ಥರ ಇದೆ. ಇದು ಬರೀ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಬಾಹುಬಲಿ RR ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಈ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು ನನಗೆ ಒಂದು ಎಲ್ಲೋ ಸ್ಟ್ರಾಂಗ್ ಬಿಲೀವ್ ಇದೆ. ಅದು ಆಗುತ್ತೆ ಅನ್ನೋದು ನನಗೆ ನಂಬಿಕೆ. ಆದರೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಹೇಳಬೇಕು, ಜಾಸ್ತಿ ಹೋಪ್ಸ್ ಇಟ್ಕೋಬಾರ್ದು. ಯಾಕಪ್ಪ ಅಂದರೆ ನಾವು ಥಿಯೇಟ್ರಲ್ಲಿ ಎಂಟಿ ಮೈಂಡಿಂದ ಕೂತ್ಕೋಬೇಕು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದರೆ ನಮಗೆ ಬೇಜಾರಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಫ್ರೀ ಮೈಂಡಾಗಿ ಹೋಗಿ ನೋಡೋಣ ಸಿನಿಮಾ, ಮುಂದೆ ಏನಾಗುತ್ತೆ ಅನ್ನೋದು ನಾವು ನೋಡೋಣ, ಆಮೇಲೆ ಡಿಸ್ಕಸ್ ಮಾಡೋಣ ಈ ಸಿನಿಮಾ ಬಗ್ಗೆ. ಥ್ಯಾಂಕ್ ಯು.